ಮಾಡಿರುವಂಥದ್ದು. ಗೋಲ್ಡನ್ ಥಾಟ್. ವಾಟ್ ಯು ಸೇ ಟು ಯುವರ್ ಸೆಲ್ಫ್, ಇಟ್ ವಿಲ್ ಡಿಸ್ಟ್ರಾಯ್ ಯು ಆರ್ ಇಟ್ ವಿಲ್ ಸೇವ್ ಯು. ನೋಡ್ರಿ, ಇನ್ನೊಬ್ಬರ ಜೊತೆ ನೀವು ಏನು ಮಾತಾಡ್ತೀರ ಅನ್ನೋದಕ್ಕಿಂತ ಹೆಚ್ಚು ನಿಮ್ಮ ಜೊತೆ ನೀವು ಏನು ಮಾತಾಡ್ತೀರಿ ಭಾಳ ಇಂಪಾರ್ಟೆಂಟ್. ನನಗೆ ಈ ಕೆಲಸ ಆಗ್ತದೆ, ನಾ ಮಾಡ್ತೇನೆ, ಮಾಡೇ ಬಿಡ್ತೀರಿ. ಸರ್ ಇದು ಆಗೋದಿಲ್ರಿ, ಅಲ್ಲಿ ಹಿಂಗಿದ್ದವ್ರು ಅಷ್ಟೇ ಸಿಲೆಕ್ಟ್ ಆಗ್ತಾರ್ರಿ, ಇಂಗ್ಲೀಷ್ ಮೀಡಿಯಮ್ದವ್ರು ಅಷ್ಟೇ ಬೇಕ್ರಿ, ಅವ್ರ ಬ್ಯಾಕ್ಗ್ರೌಂಡ್ ಹಿಂಗೆ ಐತ್ರಿ, ಹಂಗಿದ್ದವ್ರು ಅಷ್ಟೇ ಹಿಂಗೆ ಅನ್ಕೊಂತ ಹೋದ್ರೆ ನಾವು ಇಲ್ಲೇ ಕೊಂಡಿರ್ತೀವಿ. ಯಾಕೆ ಗಾಂಧೀಜಿನೂ ಹೇಳಿದಾರೆ, ವಾಟ್ ಯು ಸೇ ಯು ವಿಲ್ ಬಿಕಮ್. ನಾ ಅದನ್ನು ಮಾಡ್ತೇನೆ, ನಾ ಮಾಡೇ ಮಾಡ್ತೇನೆ ಅಂತಂದ್ರೆ ನೀವು ಪಕ್ಕ ಸಾಧನೆ ಮಾಡ್ತೀರಿ. ನನಗೆ ಯಾಕೋ ಆಗೋದಿಲ್ಲ, ಇದು ಅವ್ರಿಗೂ ಆಗುವತ್ತು, ಇವ್ರಿಗೆ ಆಗುವತ್ತು, ಅವ್ರಿಗೆ ಆಗುವತ್ತು, ನನಗೆ ಹೆಂಗೆ ಆಗ್ತೈತೆ ಅನ್ಕೋತ ಕುಂತ್ರೆ ಹಿಂಗೆ ಕೊಂಡಿರ್ತೀವಿ. ಅದಕ್ಕೆ ಅನ್ಕೋಬೇಕು. ಓಕೆ, ಫಸ್ಟ್ ನಾವು ಅನ್ಕೊಳಕ್ಕೆ ಸಾಧ್ಯ. ನಾ ಮಾಡ್ತೇನೆ, ನಾನು ಕಷ್ಟಗಳು ಅದಾವು, ಭಾಳ ಕಲಿಬೇಕು. ಓಕೆ, ನಾ ಕಲ್ಕೋತನು. ಓಕೆ, ಯಾರು ಕಲಿಸ್ತಾರ ಅವ್ರ ಕಡೆ ಹೋಗಿ ಕಲ್ಕೋತನು, ಕಷ್ಟಗಳನ್ನು ಎದುರಿಸ್ತನು, ನಾ ಮಾಡ್ತೇನೆ ಅಂತ ಅನ್ಕೊಂಡ್ರೆ ನೀವು ಮಾಡೇ ಬಿಡ್ತೀರಿ. ಅನ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಸರ್. ನಾವು ಏನು ಅನ್ಕೋತೀವಿ ಅದಾಗ್ತದೆ. ಅದಕ್ಕೆ ತಪ್ಪಿನೂ ನನ್ನ ಕಡೆಯಿಂದ ಆಗೋದಿಲ್ಲ ಅನ್ನೋದನ್ನ ಅನ್ನೋಕೆ ಹೋಗ್ಬೇಡ್ರಿ. ಹಂಗಾಗ್ತದೆ, ಬೇಕಾದಷ್ಟು ಬರಲಿ. ಓಕೆ, ನೀವು ಸುಮ್ಮ ಆಕೈತೆ ಅನ್ಕೊಂತೀರಿ, 4 ದಿವಸ ಅಂತೀರಿ, ಬರೀ 5ನೇ ದಿವಸ ನಿಮ್ಮ ತಲೆ ಉಪಯೋಗ ಮಾಡ್ತದೆ. ಹೆಂಗೆ ಮಾಡ್ಬೇಕು ಈ ಕೆಲಸ, ವೇಗಳನ್ನು ಹುಡುಕಕ್ಕೆ ಶುರು ಮಾಡ್ತದೆ. ನೀವು ಅನ್ಕೊಂಡ್ರೆ ಅದು ದಾರಿ ಹುಡುಕ್ತದೆ, ನೀವು ಅನ್ಕೊಳ್ಳೇ ಇಲ್ಲಾಂದ್ರೆ ಅದು ದಾರಿ ಹುಡುಕಂಗಿಲ್ಲ. ದಾರಿನೇ ಇಲ್ಲಾಂದ್ರೆ ಮತ್ತೆ ಹೆಂಗೆ ಹೋಗ್ತೀರಿ ಮುಂದೆ? ನನ್ನ ಪಾಯಿಂಟ್ ಅರ್ಥ ಆಗೈತೆ ಅಂತ ನಾನು ಭಾವಿಸ್ತೇನೆ. ಸೊ ಇನ್ನು ನೆಕ್ಸ್ಟು ಸರ್